ಈವ್ನಿಂಗ್ ಟೈಮ್ನಲ್ಲಿ ಏನಾದ್ರೂ ಟೀ ಟೈಮ್ ಸ್ನಾಕ್ಸ್ ಬೇಕು ಅಂದಾಗ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತ ಚಕ್ಲಿ ಇದು. ತುಂಬಾ ಸಿಂಪಲ್ ಆಗಿ ಸಕ್ಕ ಟೇಸ್ಟಿಯಾಗಿ ಪರ್ಫೆಕ್ಟ್ ಅಳತೆನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಯಾವ್ದಾದ್ರು ಒಂದು ಕಪ್ ಅಥವಾ ಒಂದು ಗ್ಲಾಸ್ನ ಅಳತೆ ಮಾಡಿಕೊಂಡು 1 ಗ್ಲಾಸ್ನಷ್ಟು ಉದ್ದಿನ ಬೇಳೆನ ಹಾಕಿ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟ್ ಆಗಿ ಕೂಲಾದ ನಂತರ ಪೌಡರ್ ಮಾಡ್ಕೋಬೇಕು. ನಂತರ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಕಡಲೆನ ಪುಡಿ ಮಾಡಿ ಸೇರಿಸಿ, ಅದೇ ಗ್ಲಾಸ್ನಲ್ಲಿ 4 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಬಿಳಿ ಎಳ್ಳು, ಚಿಟಿಕೆಯಷ್ಟು ಹಿಂಗು, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಸೇರಿಸಿ ಇದನ್ನ ಈ ತರ ಸೌಟಿಂದಾನೆ ಮಿಕ್ಸ್ ಮಾಡಿಕೊಂಡು ನಂತರ ಈ ತರ ಉಂಡೆ ಮಾಡಿ ಒಡೆದ್ರೆ ಈ ತರ ಬ್ರೇಕ್ ಆಗಬೇಕು. ನಂತರ ಅದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಕಲಸಿ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನ ಹಾಕಿ ಈ ತರ ಈಸಿಯಾಗಿ ಚಕ್ಲಿನ ಒತ್ಕೋಬಹುದು. ನಿಮ್ಗೆ ಈ ತರ ಒತ್ಕೊಳ್ಳೋದಿಕ್ ಬರೋದಿಲ್ಲ, ಇದನ್ನ ಎತ್ತಿ ಎಣ್ಣೆನಲ್ಲಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ ನಾರ್ಮಲ್ ಆಗಿ ಜಾಲರಿ ಬರುತ್ತಲ್ವಾ, ಅದ್ರ ಮೇಲೆ ಲಟ್ಸಿ ಅದನ್ನ ಡೈರೆಕ್ಟ್ ಆಗಿ ಎಣ್ಣೆನಲ್ಲಿ ಹಾಕಿ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಕ್ರಿಸ್ಪಿ ಆಗಿ ಆಗೋ ತನಕ, ಹಾಗೇನೆ ಕಲರ್ ಚೇಂಜ್ ಆಗೋ ತನಕ, ನೊರೆ ಎಲ್ಲ ಕಡಿಮೆ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಆಗಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಚಕ್ಲಿ ರೆಡಿ.